ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೊಸ ವರ್ಷದಲ್ಲಿ ಹೊಸ ಜವಾಬ್ದಾರಿಯನ್ನು ಕೊಡಬೇಕಂತ ಹೇಳೋದ್ರಾಗ ನಾನು ಮೊದಲಿಗ. ಯಾಕಂದರೆ ಸಂಘಟನೆ ಎಂಬುದು ನಿಂತು ನೀರು ಆಗಬಾರ್ದು. ಆ ವಿಷಯದಲ್ಲಿ ನಾಯಕರು ಒಂದು ತೀರ್ಮಾನ ತಗಬೇಕು ಎಂಬುದು ನಂದೊಂದು ಒತ್ತಾಸೆ. ಪಕ್ಷದಾಗ ಮತ್ತು 3 ಸಲ 6 ವರ್ಷದಾಗ 3 ಸಲ ನಿಲ್ಲಿಸಿದ್ವಿ ನಿಖಿಲ್ ಕುಮಾರಸ್ವಾಮಿ. ಮತ್ತು ಅವತ್ತ ಸಣ್ಣತಂತ ಅನಿಸಲಿಲ್ಲ ಹಿರಿಯ ನಾಯಕರಿಗೆ. ನಮ್ಮ ಅಭಿಪ್ರಾಯದಾಗ ಯಾವ ಹಿರಿಯ ನಾಯಕರು ಇದ್ರ ಬಗ್ಗೆ ಆಕ್ಷೇಪ ಎತ್ತಕ್ಕಂಥದ್ದಾಗಲಿ ಅಸಮಾಧಾನ ನಮ್ಮ ಪಕ್ಷದಲ್ಲಿ ಇಲ್ಲ. ಒಂದು ವೇಳೆ ಆ ಥರ ಯಾರಾದರೂ ನಾಯಕರು ಇದ್ದರೆ ನೇರವಾಗಿ ಪಕ್ಷದ ವರಿಷ್ಠರ ಮುಂದೆ ನಾವು ಬಂದು ಆಗ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರೆ ಅವ್ರಿಗೂ ಅವಕಾಶ ಸಿಗುತ್ತೆ. ಏನೇ ಇದ್ರೂ ಮತ್ತು ಪಕ್ಷ ಎಂಬುದು ಒಂದು ಕುಟುಂಬ, 4 ಗೋಡೆ ಮಧ್ಯೆ ಚರ್ಚೆ ಆಗಬೇಕಲ್ಲ. ನಾವೆಲ್ಲೋ ಕೂತು ನಾನು ಗುರುಮಿಟ್ ಕೆಲ್ನ ಕೂತು ಚರ್ಚೆ ಮಾಡಿದ್ರೆ ನಮ್ಮ ನಾಯಕರಿಗೆ ಹೆಂಗೆ ಗೊತ್ತಾಗುತ್ತೆ? ಹೇಳಬೇಕು, ನಾನು ಆಕಾಂಕ್ಷಿ ಇದ್ದೀನಿ, ಸಂಘಟನೆ ಮಾಡ್ತೀನಿ ಅಂತ ಹೇಳಿದರೆ ನಾಯಕರಿಗೆ ಗೊತ್ತಾಗುತ್ತೆ. ನಾನು ವೈಯಕ್ತಿಕವಾಗಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವ್ರ ಜೊತೆ ಇಡೀ ಯುವ ಸಮುದಾಯ ಇರುತ್ತೆ, ಹಿರಿಯರ ಮಾರ್ಗದರ್ಶನ ಇರುತ್ತೆ. ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಲೋಕಲ್ ಬಾಡಿ ಎಲೆಕ್ಷನನ್ನು ಅವ್ರ ನೇತೃತ್ವದಲ್ಲಿ ಮಾಡೋದಾಗಲಿ, ಮುಂದೆ 28ಕ್ಕೆ ದೇವೇಗೌಡರ ಜೀವಿತಾವಧಿದಾಗ ಒಂದು ಸಲ ಅಧಿಕಾರಕ್ಕೆ ಬರಬೇಕೆಂಬುದೇನೋ ಒಂದು ಅವ್ರ ಕನಸಿದೆ. ಆ ನಿಟ್ಟಿನಾಗ ನಾವೆಲ್ಲರೂ ಪಕ್ಷ ಸಂಘಟನೆ ಮಾಡೋದಕ್ಕೆ ಒಂದು ಹೊಸ ಉರುಪು ಬರುತ್ತೆ ಎಂಬುದು ನನ್ನ ವೈಯಕ್ತಿಕ ವಿಚಾರ. 100ಕ್ಕೆ 100 ನಾವು ಮುಂದಿನ ದಿನದಲ್ಲಿ ಅಧಿಕಾರದಲ್ಲಿ ಬರಬೇಕಾಗಿದೆ. ಆ ನಿಟ್ಟಿನಾಗ ಈಗಲಿಂದೇ ನಾವೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಹೊಸ ತಲೆಮಾರಿಗೆ ಅವಕಾಶ ಕೊಡಬೇಕು, ಎಲ್ಲರೂ ಹಿರಿಯರ ಮಾರ್ಗದರ್ಶನ ಮಾಡಬೇಕೆಂಬುದು ನನ್ನ ವೈಯಕ್ತಿಕ. ಈಗ ಕುಟುಂಬ ರಾಜಕಾರಣ ಯಾವ ಪಕ್ಷದಾಗ ಇಲ್ಲ ಹೇಳಿ. ಒಂದು, ನಾನು ನೇರವಾಗಿ ಕಾಂಗ್ರೆಸ್ನವ್ರಿಗೆ BJPದವ್ರಿಗೆ ಒಂದು ವೇದಿಕೆಗೆ ಆಹ್ವಾನ ಮಾಡ್ತೀನಿ. ನಿಮ್ಮ ಪಕ್ಷದಾಗ ಎಷ್ಟು ಕುಟುಂಬ ರಾಜಕೀಯ ಇದೆ, ನಮ್ಮ ಪಕ್ಷದಾಗ ಎಷ್ಟು ಕುಟುಂಬ ರಾಜಕೀಯ ಇದೆ, ನಮ್ಮ ಪಕ್ಷಕ್ಕೆ ಅನಿವಾರ್ಯ ಯಾಕೆ ಕುಟುಂಬ ರಾಜಕೀಯ ಎಂಬುದನ್ನು ಹೇಳ್ತೀನಿ. ಅದಕ್ಕೊಂದು ವೇದಿಕೆಯಲ್ಲಾದರೂ ಮಾಧ್ಯಮದವ್ರು ಮಾಡಿಕೊಡಿ. ಒಂದು. ಈಗ ಎರಡನೇದು, ಒಂದಿಬ್ಬರು ಯಾರೋ ನಾಯಕರದು ಅಸಮಾಧಾನ ಅಂತ ತಿಳ್ಕೊಂಡು ಹೇಳಿದ್ರಿ, ಹಿರಿಯರಿದ್ದಾರೆ ಅಂತ. ಆ ಇಬ್ಬರು ನಾಯಕರ ಹೆಸರು ನೀವೇನು ಹೇಳಿರಲ್ಲ, ಅವರು ಮುಂದೆ ಬಂದ್ರು ಅವ್ರಿಗೂ ಅಧ್ಯಕ್ಷರು ಮಾಡ್ತಾರೆ ಕುಮಾರಸ್ವಾಮಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.